ತುಂಬ ಜನ ಪೇರೆಂಟ್ಸ್ ಬಂದುಬಿಟ್ಟು ನಮ್ಮ ಕ್ಲಿನಿಕಲ್ಲಿ ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಮಗ ಹಂಗೆ ಓದಿದ್ದೇನೋ ತಲೆಯಲ್ಲಿ ನಿಲ್ಲೋದೇ ಇಲ್ಲ, ಅಥವಾ ಹೇಳಿದ್ದೇನೋ ಅರ್ಥನೇ ಆಗೋದಿಲ್ಲ, ಫಸ್ಟ್ ರ್ಯಾಂಕ್ ಬರ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಆಯಿತಾ, ಅದನ್ನು ನಾವು ಹಿಸ್ಟ್ರಿ ಕರೆಕ್ಟಾಗಿ ಕೇಳ್ತಾ ನೋಡಿದ್ರೆ ಅವರಿಗೆ ಅದನ್ನೆಲ್ಲ ಜಾಸ್ತಿ ಆಗುವಂತಹ ಏನು ವಾತಾವರಣ ಮನೇಲಿರೋದಿಲ್ಲ. ದೊಡ್ಡವ್ರದ್ದೇ ತುಂಬ ತಪ್ಪಿರುತ್ತೆ. ಸೊ ದೊಡ್ಡವರು ಏನು ಮಾಡ್ತಾರೋ ಮಕ್ಕಳು ಅದನ್ನೇ ಮಾಡ್ತಾ ಇರ್ತಾರೆ. ಆದ್ದರಿಂದ ಕೆಲವು ಕಾರಣಗಳನ್ನು ತಿಳ್ಕೊಂಡು ಕೆಲವುದನ್ನು ನಾವು ಫಾಲೋ ಮಾಡಿದ್ರೆ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ. ಅವರು ಕೂಡ ಸ್ಮೃತಿ ಮತ್ತು ಧಾರಣ ಶಕ್ತಿಯನ್ನು ಜಾಸ್ತಿಯಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದು ಸಾತ್ವಿಕವಾದ ಆಹಾರ. ಸಾತ್ವಿಕ ಆಹಾರ ಹಿ ಬುದ್ಧಿವರ್ಧಕ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಂದರೆ ಏನು ತಿಂತೀವೋ ನಮ್ಮ ಬ್ರೈನಿಗೆ ಅದನ್ನೇ ಹೋಗುತ್ತೆ. ಆದ್ದರಿಂದ ನಾವು ತಿಂದ ಆಹಾರ ಲಘುವಾಗಿರಬೇಕು, ಅದರಿಂದ ಸಾತ್ವಿಕ ಗುಣಗಳು ದೇಹದಲ್ಲಿ ವೃದ್ಧಿ ಆಗುವಂಗಿರಬೇಕು, ಅಂಥ ಆಹಾರ ತೊಗೊಳ್ಬೇಕು. ಎರಡನೇದು ರಾತ್ರಿ ಬೇಗ ಮಲಗೋದು ಮತ್ತು ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದ್ರಿಂದ ನಮ್ಮ ಶರೀರದ ಚೈತನ್ಯ ಜಾಸ್ತಿ ಆಗುತ್ತೆ ಮತ್ತು ಬ್ರೈನ್ ಫಂಕ್ಷನಿಂಗ್ ಕೂಡ ಆ ಸಮಯದಲ್ಲಿ ಓದಿದರೆ ಜಾಸ್ತಿ ಆಗಿರುತ್ತೆ. ಮೂರನೇದು ತಂದೆ ತಾಯಿಯರು ಮಕ್ಕಳ ಜೊತೆಗೆ ಯೋಗಾಭ್ಯಾಸ ಮಾಡಬೇಕು ಮತ್ತು ಮಕ್ಕಳಿಗೆ ಅದನ್ನು ಚೆನ್ನಾಗಿ ಹೇಳ್ಕೊಡ್ಬೇಕು. ಇದು ಮಾಡಿದಾಗ ಈ ಪ್ರಾಣಾಯಾಮದಿಂದ ಸ್ಮೃತಿ ಮತ್ತು ಧಾರಣೆ ಜಾಸ್ತಿ ಆಗುತ್ತೆ. ಇನ್ನು ನಾಲ್ಕನೇದು ಏನು ಅಂತ ಹೇಳಿದ್ರೆ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಕೂಡ ಮಕ್ಕಳಲ್ಲಿ ಮಾಡಿಸ್ಬೇಕು. ಬರೀ ಓದೋದು ಬರೆಯೋದು ಮಾಡಿಸಿದ್ರೆ ಆಗೋದಿಲ್ಲ. ಜೊತೆಗೆ ಯೋಗಾಭ್ಯಾಸ ಮತ್ತು ಎಕ್ಸಸೈಸನ್ನು ರೂಢಿಸ್ಕೊಳ್ಳೋದಕ್ಕೆ ದೊಡ್ಡವರು ಮತ್ತು ಮನೆಯಲ್ಲಿ ಮಕ್ಕಳು ಇಬ್ಬರು ರೂಢಿಸ್ಕೊಂಡಾಗ ಮಕ್ಕಳಿಗೆ ಅದು ತಾನಾಗೇ ಬರುತ್ತೆ. ಆವಾಗ ಅವರಿಗೆ ಓದಿದ್ದು ನೆನಪಿರುತ್ತೆ. ಇನ್ನು ಐದನೇದು ನ್ಯಾಚುರಲ್ ಆಗಿ ಸಿಗುವಂತಹ ಆಯುರ್ವೇದ ಗಿಡಮೂಲಿಕೆಗಳು, ಒಂದೆಲಗ ಇರ್ಬೋದು ಅಥವಾ ಜ್ಯೇಷ್ಠ ಮಧು ಇರ್ಬೋದು. ಜ್ಯೇಷ್ಠ ಮಧು ಚೂರ್ಣವನ್ನು ಸ್ವಲ್ಪ ಹಾಲಿನಲ್ಲಿ ಕುದಿಸಿ ಕುಡಿಯೋದು, ಇದೆಲ್ಲ ಮಾಡೋದ್ರಿಂದ ಬುದ್ಧಿಶಕ್ತಿ, ಸ್ಮೃತಿ ಮತ್ತು ಧಾರಣ ಶಕ್ತಿ ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ದೊಡ್ಡವರು ಕೂಡ ಜವಾಬ್ದಾರಿಯನ್ನು ತಗೊಳ್ಬೇಕು. ಇದರಿಂದ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.